ನನ್ಗೆ ಗೊತ್ತಿಲ್ಲ ಈ ಪ್ರಶ್ನೆ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಈಗ ನಾನು ಈಗೆಲ್ಲ ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ನಿಮ್ಮದೇ ಆದ ಒಂದು ಕಮ್ಯುನಿಟಿ ಇರುತ್ತೆ, ಅವ್ರಿಗೆ ಸಮಾಜದಲ್ಲಿ ಸಮಾನವಾದ ಹಕ್ಕುಗಳು ಕೊಡಬೇಕು ಇದೆ ಎಲ್ಲ. ಈಗ ಅವರೆಲ್ಲ ತುಂಬ ಬದಲಾಗಿದೆ ಕಾಲ. ಬಟ್ ಅವ್ರು ಬಂದ ತಕ್ಷಣವೇ ಈ ಕೈಗಳನ್ನು ತಟ್ಟೋದು ಅದು ಯಾಕೆ ಅದು ನೀವಾಗೆ ರೂಢಿಸ್ಕೊಂಡಿರೋದು ಅಥವಾ ಆ ಥರದ್ದು ಏನಾದರೂ ಇದೆಯಾ, ಅದು ಏನು ಅಂತ ಗೊತ್ತಿಲ್ಲ ನನಗೆ. ಯಾಕೆ ಅವರು ಆ ಥರನೇ ಮಾಡಬೇಕು ಅನ್ನೋದೇನಾದರೂ ಇದೆಯಾ? ಇಲ್ಲ ಅಂದರೆ ಲೈಕ್ ಅಂದರೆ ಅದು ಸಂಪ್ರದಾಯ ನಂಗೆ ಅದು ಅಷ್ಟು ಗೊತ್ತಿಲ್ಲ, ಯಾಕೆ ಚಪ್ಪಾಳೆ ಯಾಕೆ ತಟ್ತಾರೆ ಅಂತೇಳಿ. ಸೊ ಬಟ್ ಅದೊಂದು ಐಡೆಂಟಿಟಿ ಅಂತ ಅಂದ್ಕೊಳ್ಳಿ. ಮೇ ಬಿ ನಾವು ಬಂದಿದ್ದೀವಿ ನಮಗೆ ಕೊಡಿ ಅನ್ನೋ ಥರ ಅದು ಭಿಕ್ಷೆ ಬೇಡೋ ಆ ರೀತಿ ಅಂತಲೇ ಹೇಳ್ಬೋದು. ಮೇ ಬಿ ಅದಕ್ಕೊಂದು ಸಂಪ್ರದಾಯ ಇದ್ದೇ ಇರುತ್ತೆ. ಸೊ ಲೈಕ್ ನೀವು ಕೇಳಿದ ಪ್ರಶ್ನೆ ಅನಿಸುತ್ತೆ ಅದೇ, ಯಾಕೆ ಆ ಥರ ಬಂದಾಗ ಈ ನಾರ್ಮಲಿ ಏನೋ ಈ ಅವ್ರದ್ದು ಸಂಪ್ರದಾಯ ನನಗೆ ಗೊತ್ತಿಲ್ಲ, ಸಂಪ್ರದಾಯ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಿಮಗೂ ಆ ಥರ ಈ ಚಪ್ಪಾಳೆ ತಟ್ಟಬೇಕು ಅಂತ ಅನ್ಸುತ್ತಾ ಅನ್ನೋದು ನಾನು ಆ ಮಾತಿಗೆ ಇಲ್ಲ, ಆ ಥರ ಏನಿಲ್ಲ. ನಮ್ಗೆ ಯೂಶಲಿ ಅದೊಂದು ಭಯ ಪಡ್ಸೋಕಿರ್ಬೋದು. ಈಗ ಜನರಿಗೆ ಈಗ ಒಬ್ರು ರೇಗಿಸ್ತಾರೆ ನೋಡಿ, ಹಿಂಗೆ ಹಿಂಗೆ ರೇಗಿಸೋದು ಜಾಸ್ತಿ ಅಲ್ಲ. ಈಗ ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಆ ಸೌಂಡಿಂದ ಒಬ್ಬೊಬ್ರು ಭಯ ಪಟ್ಕೊಂಡ್ಬಿಡ್ತಾರೆ. ಸೊ ಒಂದು ಸೇಫ್ಟಿಗಂತನೂ ಕಲಿತೀವಿ. ನಮ್ಮ ಕಮ್ಯುನಿಟಿಗಂತ ಹೋದಾಗ ಅವ್ರು ಹೇಳ್ತಿದ್ರು, ಇಲ್ಲ ಕಲಿಬೇಕು ಇದನ್ನ. ಈಗ ಯಾರು ಏನರ ನಿಮ್ಮ ಹತ್ರ ಜಗಳ ಆಡಕ್ಕೆ ಬಂದರು, ಎಲ್ಲೋ ಹೋಗಿರ್ತೀವಿ, ಅವರೆಲ್ಲ ಎಲ್ಲೋ ಹೋಗಿರ್ತಾರಲ್ಲ ಸತ್ತಿ. ಸೊ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಸೇಫ್ಟಿ ಪರ್ಪಸ್ಸು ಕಲಿತಿದ್ರು. ಸಂಪ್ರದಾಯದ ಬಗ್ಗೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು. ತಿಳ್ಕೊಳ್ಳೋದನ್ನ ಮಾತಾಡಬಾರ್ದಲ್ಲ. ಹೌದೌದೌದು. ಸೊ ಅದು ಬಿಟ್ಟರೆ ನನಗೆ ಯಾವತ್ತೂ ಅನಿಸಿಲ್ಲ ಚಪ್ಪಾಳೆ ಹೊಡಿಬೇಕು. ಯಾಕೆ ನಾನೊಂದು ನಾರ್ಮಲ್ ಒಂದು ಪ್ರಜೆಯಾಗಿ ಬದುಕಬೇಕು, ನಾರ್ಮಲ್ ಒಂದು ಹುಡುಗಿಯಾಗಿರ್ಬೇಕು ಅನ್ನೋದು ನನ್ನ ಫೀಲ್ ಇತ್ತು. ಅದೇ ಥರನೇ ಮಾಡ್ಕೊಂಡಿದ್ದೆ. ಎಷ್ಟಿದೆ ಆಸ್ತಿ ಎಲ್ಲ? ನಮ್ಮ ನೀತು ಮೇಡಮ್ ಸಂಪಾದಿಸಿರೋ ಆಸ್ತಿ ಏನು? ಬಿಗ್ ಬಾಸ್ ಆಫ್ಟರ್ ಬಿಡಿ ಅಪಾರ ಅಭಿಮಾನಿಗಳಿಗೆ ಸಂಪಾದಿಸಿ. ಕರೆಕ್ಟ್. ನನ್ನ ಪಾಯಿಂಟ್ ನೀವು ಹೇಳ್ಬಿಟ್ರಿ. ಸಂಪಾದನೆ ನಿಜವಾಗ್ಲೂ ಮಾಡಿದ್ದೀನಿ. ಕರ್ನಾಟಕದ ಜನತೆ ಮುಂದೆ ಯಾವ ಆಸ್ತಿ ಹೇಳಿ? ಹೌದು, ಎಲ್ಲ ಝೀರೋ. ಏನೇನು ಬಿಸ್ನೆಸ್? ಹೋಟ್ಲ್ ಬಿಸ್ನೆಸ್ ಒಂದು. ಹೋಟೆಲ್ ಬಿಸ್ನೆಸ್ ಇದೆ, ಬ್ಯೂಟಿ ಪಾರ್ಲರ್ ಇದೆ, ಟ್ಯಾಟೂ ಸ್ಟುಡಿಯೋ. ಸೊ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಲೈಕ್ ಸುಮ್ಮನೆ ಹೋಗ್ತಾ ಇಲ್ಲ, ನಾವು ಅದ್ರ ಪ್ರಕಾರ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಅದಕ್ಕೆ ಏನೇನು ಬೇಕು, ಏನು ಟೇಸ್ಟ್ ಕೊಟ್ಟರೆ ಜನ ಇಷ್ಟಪಡ್ತಾರೆ, ಮತ್ತು ಕಡಿಮೆ ಆಫರ್ಡೆಬಲ್, ಜಾಸ್ತಿ ಅಮೌಂಟ್ ಹಿಡ್ದೇ ತುಂಬ ಕಡಿಮೆ ಪ್ರೈಸಲ್ಲಿ ಎಲ್ಲ ಥರದ ಜನ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ವೆಜಿಟೇರಿಯನ್. ಸೊ ಆ ಥರ ಪ್ಲೇಸ್ ನಮ್ಮದು ಘಮ ಘಮ. ಇವನ್ ಟ್ಯಾಟೂ ಸ್ಟುಡಿಯೋನೂ ಅಷ್ಟೇ, ತುಂಬ ರೀಸ್ನೇಬಲ್ ಆಗಿ ಕಡಿಮೆ ಇದರಲ್ಲೇ ಮಾಡ್ಕೊಡ್ತೀವಿ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ದೇವರ ಆಶೀರ್ವಾದದಿಂದ. ಪ್ರೊಫೆಷ್ನಲ್ಲಿ ನೀವು ಯಾವ ಟ್ಯಾಟೂ ಹೇಳಿದ್ರು, ಅವ್ರು ಯಾವ ಡಿಸೈನ್ ಹೇಳಿದ್ರು ಮಾಡಲೇಬೇಕು. ಪರ್ಸ್ನಲಿ ನಿಮಗೆ ಈ ಥರದ್ದೊಂದು ಡಿಸೈನ್, ಈ ಥರ ಟ್ಯಾಟೂನೇ ನನಗೆ ತುಂಬ ಇಷ್ಟ ಹಾಕ್ಲಿಕ್ಕೆ ಅಂತ ಏನಾದ್ರು ಇದೆಯಾ? ನಂಗೆ ತುಂಬ ಇಷ್ಟ ಅಂದರೆ ಪೋರ್ಟ್ರೇಟ್. ಹೌದಾ? ಯಾರಾದರೂ ಅವ್ರ ಕಸಿನ್ಸ್ ಅವರು ಬೇಕಾಗಿರೋರಿಗೆ ಫೋಟೋ ಹಾಕಿಸ್ತಾರಲ್ಲ, ಸೊ ಅದು ರಿಯಲಿಸ್ಟಿಕ್ ಆರ್ಟ್ ವರ್ಕ್ ಅಂದರೆ ತುಂಬ ಇಷ್ಟ ನನಗೆ. ಅಂದರೆ ಅದರಲ್ಲಿ ಶೇಡಿಂಗ್ ಮಾಡ್ಬೋದು, ಒಂದು ನಮ್ಮ ಆರ್ಟ್ನ ತುಂಬ ಚೆನ್ನಾಗಿ ತೋರಿಸ್ಬೋದು ಅದರಲ್ಲಿ. ಅದೇ ರಿಯಲಿಸ್ಟಿಕ್ ಯಾವುದಿದ್ರೂ ಇಷ್ಟನೇ, ಹಂಗೆ ಹಿಂಗೆ ಅಂತೇನಿಲ್ಲ, ಯಾವುದೇ ಕೊಟ್ಟರು ಮಾಡ್ತೀವಿ, ಇಷ್ಟಪಟ್ಟೆ ಮಾಡೋದು. ತುಂಬ ಇಷ್ಟ ಅಂದರೆ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಜಾಸ್ತಿ ಇಷ್ಟ. ಪೇನ್ ಆಗ್ತಿದೆ, ಬಟ್ ನಿಮ್ಮ ಜೊತೆ ಮಾತನಾಡ್ತಾ ಇರೋದಕ್ಕೆ ನನಗೆ ಆ ಪೇನ್ ಕಾಣಿಸ್ತಿಲ್ಲಲ್ಲ. ಸೊ ಯೂಶ್ವಲಿ ನಾವು ಟ್ಯಾಟೂ ಹಾಕ್ಬೇಕಾದ್ರೆ ಎಷ್ಟೊಂದು ಅಂತ ಮಾತಾಡ್ಕೊಂಡೇ ನಾವು ಮಾಡೋದು. ಅಂದರೆ ಅವ್ರದ್ದು ಏನಾದರೂ ಅವ್ರು ನಮ್ಮ ಬಗ್ಗೆ ಕೇಳ್ತಿರ್ತಾರೆ. ಈಗಂತರೂ ನಿಮಗೆ ರೆಗ್ಯುಲರ್ ಬಂದವ್ರು ನೀವು ಮಾತಾಡ್ಸೋದೇ ಬೇಡ, ಅವರೇ ಮಾತಾಡ್ಸ್ಬಿಡ್ತಾರೆ. ಯಾರ್ಯಾರು ಬಂದಿರ ಆಫ್ಟರ್ ಬಿಗ್ ಬಾಸ್ ಇಲ್ಲಿಗೆ? ಅದು ನಮಗೆ ವಿಚಿತ್ರ ಒಂದೊಂದ್ಸತಿ, ಇಷ್ಟು ಕ್ಲೋಸ್ ಆಗಿ. ಅಂದರೆ ಅವ್ರು ನಮ್ಮ ಬಗ್ಗೆ A to Z ಗೊತ್ತಿರುತ್ತೆ ಬಿಗ್ ಬಾಸ್ ಇಂದ. ಹೌದು. ನಿಮ್ಮ ಕ್ಯಾರೆಕ್ಟರ್ನ ಅವರೇ ಡಿಫೈನ್ ಮಾಡ್ತಾರೆ. ಯಾಕೆಂದ್ರೆ ಅದು ರಿಯಲಿಸ್ಟಿಕ್ ಅಲ್ವಾ ಬಿಗ್ ಬಾಸ್. ನೀವು ಅಲ್ಲಿ ಹೇಗಿರ್ತೀರ ಅನ್ನೋದು ನೋಡಿರ್ತಾರಲ್ಲ ನ್ಯಾಚುರಲ್ ಆಗಿ. ಖುಷಿ ಆಗುತ್ತೆ. ಓಕೆ, ಅಟ್ಲೀಸ್ಟ್
ಜನ ಎಷ್ಟು ಪ್ರೀತಿಯಿಂದ ಅದನ್ನು ಅಬ್ಸರ್ವ್ ಮಾಡಿದಾರಲ್ಲ, ನನ್ನ ಕ್ಯಾರೆಕ್ಟ್ರು, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಯಿತು, ನೀವು ಇದ್ದಿದ್ದ ರೀತಿ ತುಂಬ ಇಷ್ಟ ಆಗ್ತಿತ್ತು ಅನ್ನೋದನ್ನು ಆ ಮಾತು ಕೇಳಿ ಬರುತ್ತಲ್ಲ, ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ಹೌದು. ಬಿಗ್ ಬಾಸ್ ಮನೆ ನಾವಾಗಿದ್ದರೆ ಸಾಕು, ಜನ ಇಷ್ಟಪಟ್ಬಿಡ್ತಾರೆ ಅಲ್ವಾ? ನೀವು ಹಾಗೆ ಇದ್ರಿ ಕೂಡ.